ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನಲ್ಲಿ ಇರ್ತಕ್ಕಂಥ ರೇಷ್ಮೆ ಸೀರೆಗಳದ ಮೈ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಅಂತ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ನನ್ನ ಹತ್ರ ಇರೋಂಥ ಸೀರೆಗಳು ಎಲ್ಲಿ ತೊಗೊಂಡಿದ್ದು, ಸೊ ಏನು ರೇಂಜ್ ಇದೆ, ಸೊ ಯಾವ್ಯಾವ ಥರ ನಾನು ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಥರ ಕಾಣಿಸುತ್ತೆ ಲುಕ್ಸು, ಮೇ ಬಿ ಕಲರ್ ಕಾಂಟ್ರಾಸ್ಟ್ ಇರೋಂಥವು ನಿಮಗೆ ಇಷ್ಟ ಆಗ್ಬೋದು, ಕಲೆಕ್ಷನ್ಸ್ ಇಷ್ಟ ಆಗ್ಬೋದು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂತರ ಇರೋಂಥ ಸೀರೆ ಕಲೆಕ್ಷನ್ಸ್ ಎಲ್ಲನ ಸೊ ಕಂಪ್ಲೀಟಾಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸೊ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ, ಯಾರೆಲ್ಲ ಸ್ಯಾರಿನ ಪರ್ಚೇಸ್ ಮಾಡಬೇಕು ಅಥವಾ ಏನಾದರೂ ವೆಡ್ಡಿಂಗ್ ಕಲೆಕ್ಷನ್ಸ್ ಏನಾದರೂ ಸ್ಟಾರ್ಟಿಂಗಲ್ಲಿ ನೀವು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಅಥವಾ ಏನಾದರೂ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಇರೋಂಥ ಈ ಕಡೆ ಸೈಡೆಲ್ಲ ನಾನು ಕಾಸ್ಟ್ಲಿ ಸ್ಯಾರಿಗಳು ಮತ್ತು ನನ್ನ ಮದುವೆ ಸ್ಯಾರಿ, ವೆಡ್ಡಿಂಗ್ ಕಲೆಕ್ಷನ್ಸು, ಬಟ್ ನಂಗೆ ತುಂಬ ವೆರಿ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಆ ಕಲೆಕ್ಷನ್ಸ್ ಎಲ್ಲ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ಆ್ಯಂಡ್ ಈ ಕಡೆ ಇರೋದೆಲ್ಲ ಸಿಂಪಲ್ಲಾಗಿ ಅಂದರೆ ಒಂದು 2000 ಒಳಗಡೆ ರೇಂಜಲ್ಲಿ ಇರುವಂಥ ಸ್ಯಾರಿಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಗ್ರ್ಯಾಂಡ್ ಆ್ಯಂಡ್ ಕಾಸ್ಟ್ಲಿ ಸ್ಯಾರಿಗಳನ್ನ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಲಾಸ್ಟಿಗೆ ಹೇಳ್ತೀನಿ ಇದರಲ್ಲಿ ನನಗೆ ತುಂಬ ವೆರಿ ಫೇವ್ರೇಟ್ ಯಾವುದಂತ. ಓಕೆ, ನೋಡೋಣ ಬನ್ನಿ. ನನ್ನ ಹತ್ರ ಸ್ವಲ್ಪ ರೇರ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ, ತೋರಿಸ್ತೀನಿ. ಫಸ್ಟಿಗೆ ಇದು, ಸೊ ಈ ಸೀರೆ ಇದು ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಇದೆ ಈ ಸೀರೆ. ಸೊ ಈ ಫೋಟೋನ ನಾನು ಇಲ್ಲಿ ಈ ಕಡೆ ಸೈಡ್ ರೈಟ್ ಸೈಡಲ್ಲಿ ಹಾಕ್ತೀನಿ. ಸೊ ಇದು ವೇರಿಂಗ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಪಲ್ಲು ಬಂದು ಈ ಥರ ಇದೆ, ಈ ಇದರಲ್ಲಿ ಈ ಕಲರ್ ಕಾಂಬಿನೇಷನಲ್ಲಿದೆ. ಆ್ಯಂಡ್ ಸೆರಗು ಬಂದು ಈ ಥರ ಗ್ರೇ ಕಾಂಬಿನೇಷನಲ್ಲಿದೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇದು ಕಲೆಕ್ಷನ್ಸು ಈ ಥರ ರೇರ್ ಕಾಂಬಿನೇಷನ್ ಸಿಗೋದಂತಲೇ ಹೇಳ್ಬೋದು. ಸೊ ಇದು ನನ್ನ ಫೇವ್ರೇಟ್, ಒನ್ ಆಫ್ ದಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ತೊಗೊಂಡಿದ್ದು ತುಮಕೂರಲ್ಲಿ ಸಾಯಿ ಟೆಕ್ಸ್ಟೈಲ್ಸ್ ಅಂತ ಇದೆ. ಸೊ ಅಲ್ಲಿ ತೊಗೊಂಡಿದ್ದು ನನ್ನ ತಂಗಿ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸೊ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ಸೊ ಆಲ್ಮೋಸ್ಟ್ ಒಂದು 5 to 6 ಸ್ಯಾರೀಸ್ ನಮ್ಮ ರತ್ನದೊಡಮ್ಮ ಮತ್ತು ನಮ್ಮಮ್ಮ, ನಮ್ಮ ಆಂಟಿ, ಬಟ್ ನಾವು ಒಂದು 5 to 6 ಸ್ಯಾರೀಸು ನಾವು ಇದೇ ಸೇಮ್ ಕಾಂಬಿನೇಷನಲ್ಲೇ ಕಲರ್ನ ಚೇಂಜ್ ಮಾಡಿ ತೊಗೊಂಡಿದ್ದು. ಸೊ ನಾನು ಇದರಲ್ಲಿ ತುಂಬ ಕಲೆಕ್ಷನ್ ಇಷ್ಟ ಆಯ್ತು ಅಂತೇಳಿ 2 ಕಲರ್ನ ನಾನು ತೊಗೊಂಡಿರೋದು. ಸೊ ಇದು ಬಂದು, ಸೊ ಅದು ಫೇವ್ರೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಏನಪ್ಪ ಅಂತ ಹೇಳಿದರೆ, ಇಷ್ಟು ಕಾಸ್ಟ್ಲಿ ಸ್ಯಾರಿನ ನನ್ನ ಲೈಫಲ್ಲೇ ತಗೊಂಡಿಲ್ಲ. ಮುಂದೇನು ತಗೊಳ್ಳಲ್ಲ, ಹಿಂದೇನು ತಗೊಳ್ಳೋಕ್ಕಾಗಲ್ಲ. ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ. ಇದು ಅಷ್ಟು ಕಾಸ್ಟ್ಲಿ ಸ್ಯಾರಿ ಆ್ಯಂಡ್ ಇದು ವೆರಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಮದುವೆಗೆ ತವ್ರ ಮನೆ ಸೀರೆ ಅಂತ ಕೊಡ್ತಾರಲ್ವ ಇಳೆ ಶಾಸ್ತ್ರಕ್ಕೆ, ಸೊ ಅದಕ್ಕೆ ಇದು ತೊಗೊಂಡಿದ್ದು. ಸೊ ನಾನು ಈ ವಿಡಿಯೋ ಫುಲ್ ಹೇಳೋವರೆಗೂ ಗೆಸ್ ಮಾಡ್ತಾ ಇದ್ವಿ ಇದು ರೇಟ್ ಎಷ್ಟಿರ್ಬೋದು ಅಂತ. ಸೊ ಇದು ಪಲ್ಲು ನೋಡಿದ್ರೆ ಸೀರೆ ಫುಲ್ ಎಲ್ಲ ಒಂದೇ ಥರನೇ ಇದೆ, ಗೋಲ್ಡ್ ಜರಿಯಲ್ಲಿ ಬಂದಿದೆ ಇದು. ಸೊ ನೋಡ್ತಾ ಇರ್ಬೋದು ನೀವು, ಬುಟ್ಟ ಬುಟ್ಟ ಡಿಸೈನ್ಸ್ ಇದೆ. ಸೊ ಇಲ್ಲಿ ಎಲ್ಲ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಡಬಲ್ ಬಾರ್ಡರ್ ಥರ, ಇದು ಇಷ್ಟುದ್ದ ಲಾಂಗ್ ಲೆಂತಿ ಬಾರ್ಡರ್ ಇದೆ. ಸೊ ಡಬಲ್ ಬಾರ್ಡರ್ ಥರ ಇರ್ಬೋದು. ಆ್ಯಂಡ್ ಇದಕ್ಕೆ ಕುಚ್ಚು ಕೂಡ ಇದು ಕಾಸ್ಟ್ಲಿ ಸ್ಯಾರಿ ಅಂತ ಹೇಳಿ ನಾನು ಮಿರರ್ ವರ್ಕ್ನ ಮಾಡಿಸಿದ್ದೀನಿ ಇದಕ್ಕೆ. ಇದು ನನ್ನ ರಿಸೆಪ್ಷನ್ಗೆ ನನ್ನ ಅಪ್ಪಾಜಿ ಕೊಡಿಸಿದ್ದು, ಅಂದರೆ ತವ್ರ ಮನೆ ಸೀರೆ ಅಂತ ಕೊಡ್ತಾರೆ ಇಳೆ ಶಾಸ್ತ್ರಕ್ಕೆ. ಸೊ ಗಂಡಿನ ಮನೆಯವರು ಕೊಡೋದಕ್ಕಿಂತ ಮುಂಚೆಗೆ ತವ್ರ ಮನೆ ಸೀರೆ ಉಟ್ಕೊಂಡು ಇಳೆ ಶಾಸ್ತ್ರ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಗಂಡಿನ ಮನೆಯವ್ರ ಸೀರೆನ ನಾವು ಉಟ್ಕೊಳ್ಳೋದು. ಸೊ ಅದಕ್ಕೆ ಅಂತ ತಗೊಂಡಿದ್ದ ಸೀರೆ ಇದು. ಸೊ ಮನಸ್ಸಿಗೆ ತುಂಬ ಹತ್ತಿರವಾದ ಸೀರೆ, ಅಪ್ಪ ಕೊಡಿಸಿದ ಸೀರೆ ಇದು ಮದುವೆಗೆ ಅಂತ ಹೇಳಿ. ಸೊ ಇಷ್ಟು ಕಾಸ್ಟ್ಲಿ ಸೀರೆ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಗೆಸ್ ಮಾಡಿರಲ್ಲ, 40,000 ಗೈಸ್. ಅವಾಗಿನ ರೇಟಲ್ಲಿ ನನ್ನ ಮದುವೆ ಟೈಮಲ್ಲಿ ಅಂದರೆ 2018 ಆಲ್ಮೋಸ್ಟ್ 3,000 rupees ಪರ್ ಗ್ರಾಮ್ ಇತ್ತು. ಸೊ ನನ್ನ ಮದುವೆಯಲ್ಲಿ ಒಡವೆ ಮಾಡಿಸಿದಾಗ 2,900 ಆ ಥರ ಇತ್ತು, GST ಎಲ್ಲ ಇನ್ಕ್ಲೂಡ್ ಆಗಿ. ಸೊ ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳಿದ್ರೆ ಗೋಲ್ಡ್ ರೇಟು, ಅವಾಗ ನಾನು ಈ ದುಡ್ಡಿಗೆ ಒಂದು ನೆಕ್ಲೆಸ್ ತೊಗೋಬೋದಾಗಿತ್ತು. ಬಟ್ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬ್ಯಾಡ್ ಲಕ್, ನಾನು ತಗೊಳ್ಲಿಲ್ಲ. ಸೊ ಇರಲಿ, ಇದು ಲೈಫ್ ಲಾಂಗ್ ಚೆರಿಷ್ ಮಾಡುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ಹುಟ್ಟಿರೋದು ಎಷ್ಟು ಸತಿ ಗೊತ್ತಾ, ಮದುವೆ ಆದಾಗಿಂದ ಓನ್ಲಿ 2 times. ಒಂದು ನನ್ನ ರಿಸೆಪ್ಷನ್ನಿಗೆ, ಇನ್ನೊಂದು ನನ್ನ ಚಿಕ್ಕಪ್ಪನ ಮಗಳು ನನ್ನ ಕಸಿನ್ ಮದುವೆಗೆ, ಮುಹೂರ್ತಕ್ಕೆ ದಾರೆಗೆ ಅಂತೇಳಿ ಉಟ್ಕೊಂಡಿದ್ದು. 2 ಸತ ವೇರ್ ಮಾಡಿರೋದು ಇದು. ಸೊ ಈ ಸೀರೆ ನನಗೆ, ನನ್ನ ತಂಗಿಗೆ, ನಮ್ಮಮ್ಮಗೆ ಎಲ್ಲರಿಗೂ ತುಂಬ ಇಷ್ಟ ಈ ಕಾಂಬಿನೇಷನ್. ಸೊ ಇದು ಸೆರಗಿದು. ಸೊ ಸ್ಯಾರಿ ಬಂದು ಈ ಥರ ಇದೆ. ಸೊ ಇದು
ಆನೆ ಡಿಸೈನ್ ಇದೆ ಇದರಲ್ಲಿ. ಸೊ ಇದೇ ರೇಂಜಲ್ಲಿ 2 ಸೀರೆ ನಾವು ತೆಗೆದಿದ್ದು ಮದುವೆಯಲ್ಲಿ. ಸೊ ಇನ್ನೊಂದು ಪಿಕಾಕ್, ಐ ಥಿಂಕ್ ಪಿಕಾಕ್ ಮತ್ತು ಬರ್ಡ್ಸ್ ಇರೋದು ಒಂದಿದೆ. ಸೊ ಅದನ್ನು ನಮ್ಮ ಅತ್ತೆಯವ್ರಿಗೆ ಅಂತ ಹೇಳಿ ನಮ್ಮ ಮನೆಯಿಂದ ಕೊಟ್ಟಿದ್ದು. ಸೊ ಗಡ್ಡಿ ನಮ್ಮಲ್ಲಿ ಅಂತ ಹೇಳಿ. ಸೊ ಆ ಸೀರೆ ಒಂದು, ಅದು ಪಿಂಕ್ ಮತ್ತು ಆರೆಂಜ್ ಕಾಂಟ್ರಾಸ್ಟ್ ಇದೆ. ಇದು ಪರ್ಪಲ್ ಮತ್ತು ಪಿಂಕ್ ಇದೆ. ಸೊ ಇಬ್ಬರಿಗೂ ಒಂದೇ ಥರ ಅಂತ ತೊಗೊಂಡಿದ್ವಿ. ಸೊ ಇದು ವೆರಿ 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 ಫೇವ್ರೇಟ್ ಸೀರೆ ಅಂತ ಹೇಳ್ಬೋದು. ಈ ಥರ ಕಾಂಬಿನೇಷನ್ ಮತ್ತು ಹುಡುಕಿ ಸಾಕಾಯಿತು. ಈ ಲುಕ್ಕು ಇದು ಹೆಂಗೆ ಅಂದರೆ ನಾನು ಹೇಳಿದ ಮಾತು ಕೇಳೋವಂಥ ಸೀರೆ ಇದು. ನಾನು ಹೆಂಗೆ ನೆರಿಗೆ ಕೂರಿಸ್ತೀನಿ ಹಾಗೆ ಕೂರುತ್ತೆ. ಇದು ಎಷ್ಟು ಸಿಂಪಲ್ ಆ್ಯಂಡ್ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಪರ್ಕೊಂಡಾಗ ಸೊ ಯಾವ ಜ್ಯುವೆಲ್ಸು ಇದಕ್ಕೆ ನೀಡ್ ಅನ್ಸಲ್ಲ, ಅಷ್ಟು ನೀಡ್ ಅನ್ಸಲ್ಲ. ಯಾಕೆಂದರೆ ಅಷ್ಟು ರಾಯಲ್ ಲುಕ್ನ ಈ ಸ್ಯಾರಿ ಕಲರು ಕಾಂಬಿನೇಷನು ಮತ್ತು ಈ ಸ್ಯಾರಿ ಏನಿದು ಕ್ಲಾತ್ ಅಂತ ಹೇಳ್ತಾರಲ್ವ, ಸೊ ಈ ಕ್ವಾಲಿಟಿಲೇ ಇದು ಅಷ್ಟು ಲುಕ್ನ ಕೊಡುತ್ತೆ, ಇದು ರಿಚ್ ಲುಕ್ನ ಕೊಡುತ್ತೆ. ಸೊ ಇದು ನನ್ನ ಇರೋ ಎಲ್ಲ ಸೀರೆಗಳಲ್ಲೂ ಮುಂದೆ ಎಷ್ಟೇ ಸೀರೆ ತೊಗೋಬೋದು, ಹಿಂದೆ ಎಷ್ಟೇ ತೊಗೊಂಡಿರ್ಬೋದು, ಸೊ ಎಲ್ಲ ಸೀರೆಗಳಲ್ಲೂ ಇದು ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದ್ರ ಕಾಸ್ಟ್ ಬಂದು, ಇದು ನನ್ನ ಸೆಕೆಂಡ್ ಹೈಯೆಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದ್ರ ಕಾಸ್ಟ್ ಬಂದು 20,000 rupees. ಇದನ್ನ ತಗೊಂಡಿದ್ದು ಬೆಂಗಳೂರಲ್ಲಿ ಸುದರ್ಶನ್ ಸಿಲ್ಕ್ ಅಂಡ್ ಸ್ಯಾರೀಸಲ್ಲಿ ತಗೊಂಡಿದ್ದು. ಆ್ಯಂಡ್ ಈ ಸೀರೆ ಇದು ಅವಾಗಲೇ ಹೇಳ್ದಂಗೆ ನಾನು ಫಸ್ಟ್ಗೆ ಒಂದು ಸೀರೆ ತೋರಿಸಿದ್ನಲ್ಲ, 2 ಸೀರೆ ನಾನು ಒಂದೇ ಥರದಲ್ಲಿ ತಗೊಂಡೆ, ಬಟ್ ಕಲರ್ ಕಾಂಬಿನೇಷನ್ ಚೇಂಜ್ ಅಂತ. ಸೊ ಇದು ಆ ಸೀರೆ ಇದು ನಂದಿದ್ದು ಲ್ಯಾವೆಂಡರ್ ಕಲರ್. ಇದು ನನ್ನ ತಂಗಿ ಮದುವೆಗೆ ರಿಸೆಪ್ಷನ್ಗೆ ಅಂದರೆ ಇಳೆ ಶಾಸ್ತ್ರಕ್ಕೆ ಅಂತೇಳಿ ನಾನು ತಗೊಂಡೆ. ಸೊ ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಪಲ್ಲು ಡಿಸೈನ್ ಆಗಿರುತ್ತೆ. ಸೊ ಆ್ಯಂಡ್ ಇದು ಸೆರ್ಗೆಲ್ಲ ಫುಲ್ಲು ಸೇಮ್ ಗ್ರೇ ಕಲರೇ ಬಂದಿದೆ. ಆ್ಯಂಡ್ ಇದಕ್ಕೆ ಕುಚ್ಚನ್ನ ಈ ಥರ ಹಾಕ್ಸಿದ್ದೀನಿ ನಾನು. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಕುಚ್ಚು ಹಾಕ್ಸಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾರ ಕುಚ್ಚು ಡಿಸೈನ್ಸ್ ನೋಡಬೇಕು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಸೊ ಕುಚ್ಚು ಡಿಸೈನ್ಸ್ ಅಂತ ಹೇಳಿ ನೀವು ಮಾಡಿದ್ರೆ, ನಾನು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಆ ಸೀರೆದು ತೋರಿಸ್ತೀನಿ. ನನ್ನ ಹತ್ರ ಇರ್ತಕ್ಕಂಥ ಸೀರೆಗಳಲ್ಲಿ ಇದು ಕೂಡ ಕಾಸ್ಟ್ಲಿಯೆಸ್ಟ್ ಸೀರೆ ಅಂತ ಹೇಳ್ಬೋದು, ಬಟ್ ನನಗೆ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಇದು ಯಾವ ಸೀರೆ ಅಂತ ಹೇಳ್ತೀನಿ. ನನ್ನ ಧಾರೆ ಮುಹೂರ್ತದ ಧಾರೆ ಸೀರೆ ಇದು. ಸೊ ನನಗೆ ಒಂದು ಆಸೆ ಇದ್ದಿದ್ದು ಏನಪ್ಪ ಅಂತ ಹೇಳಿದ್ರೆ, ನಾನು ಮದುವೆ ಫಿಕ್ಸ್ ಆದಾಗ ನಾನು ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿ ಸ್ಯಾರಿ ತೊಗೋಬೇಕು, ಅಂದರೆ ರೆಡ್ ಕಲರ್ ಬಾರ್ಡರು ಬ್ಲೂ ಕಲರ್ ಸ್ಯಾರಿ ತೊಗೋಬೇಕಂತೇಳಿ ಅಂದ್ಕೊಂಡಿದ್ದು. ಸೊ ಸೀರೆ ತೆಗಿಯೋದಕ್ಕೆ ನಾನು ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದೆ ನನಗೆ ಬ್ಲೂ ಕಲರಲ್ಲಿ ಮತ್ತು ಬ್ಲೂ ರೆಡ್ ಕಾಂಬಿನೇಷನ್ ಬೇಕಂತ. ಕಂಚಿಲಿ ಈ ಸೀರೆನ ತೆಗೆದಿದ್ದು. ಆ್ಯಂಡ್ ಇದ್ರ ಪ್ರೈಸ್ ಕೂಡ ಗೊತ್ತಿಲ್ಲ. ಸೊ ನಮ್ಮ ಅತ್ತೆ ಮನೆಯವರೇ ತೆಗೆದಿದ್ದು, ಇದನ್ನು ಅವರೇ ತೊಗೊಂಬಂದಿದ್ದು. ಸೊ ಹಾಗಾಗಿ ನನಗೆ ಇದ್ರ ಪ್ರೈಸ್ ಗೊತ್ತಿಲ್ಲ. ಸೊ ಹಾಗಾಗಿ ಸಾರಿ ಇದನ್ನು ಹೇಳೋದಕ್ಕೆ. ಆ್ಯಂಡ್ ಈ ಕಾಂಬಿನೇಷನಲ್ಲಿ ಅವರಿಗೆ ರೆಡ್ ಸಿಗಲಿಲ್ವಂತೆ. ತುಂಬ ಕಡೆ ಹುಡುಕಿದ್ವಿ, ರೆಡ್ ಮತ್ತು ಬ್ಲೂ ಕಾಂಬಿನೇಷನ್ ಸಿಗಲಿಲ್ಲ. ಸೊ ಹಾಗಾಗಿ ಗೋಲ್ಡ್ ವಿತ್ ಬ್ಲೂ ಕಾಂಬಿನೇಷನ್ ಅಂತೇಳಿ ತೊಗೊಂಬಂದಿದ್ದೀನಿ ಅಂತ. ಸೊ ಬಟ್ ಓಕೆ, ಇದು ಬ್ಲೂ ಮತ್ತು ಗ್ರೀನ್ ಎರಡು, ಅಂದರೆ ಇದು ಲೈಟಿಗೆ ಡಬಲ್ ಶೇಡೆಡ್ ಆಗಿ ಕಾಣಿಸುತ್ತೆ. ಇದು ಒಂದೊಂದ್ಸಲ ಗ್ರೀನ್ ಥರ ಕಾಣಿಸುತ್ತೆ, ಒಂದೊಂದ್ಸಲ ಬ್ಲೂ ಥರ ಕಾಣಿಸುತ್ತೆ. ಸೊ ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ಸೀರೆನೂ ಕೂಡ ನಾನು 2 ಸಲ ಉಟ್ಟಿದ್ದು, ಒಂದು ನನ್ನ ಧಾರೆಗೆ, ಇನ್ನೊಂದು ನನ್ನ ತಂಗಿ ಎಂಗೇಜ್ಮೆಂಟಿಗೆ ಅಂತ ಹೇಳಿ. ಸೊ ತಂದಿದ್ದು ಕಂಚಿಯಲ್ಲಿ, ಬಟ್ ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ, ಸಾರಿ ಫಾರ್ ದಟ್. ಸೊ ನೆಕ್ಸ್ಟ್ ಇದು ಕೂಡ ಒನ್ ಆಫ್ ದಿ ಫೇವ್ರೇಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನನ್ನ ಹತ್ರ ಇರೋದು. ಸೊ ಇದನ್ನು ತಗೊಂಡಿದ್ದು ನಾನು ತುಮಕೂರಲ್ಲಿ ನನ್ನ ಎಂಗೇಜ್ಮೆಂಟಿಗೆ ಅಂತೇಳಿ ನಮ್ಮ ಹಸ್ಬೆಂಡ್ ಮನೆಯವರು ಕೊಡಿಸಿದ್ದು ಎಂಗೇಜ್ಮೆಂಟ್ ಸ್ಯಾರಿ ಇದು. ಸೊ ಇದು ಈ ಥರ ಅಂದರೆ ಎಂಗೇಜ್ಮೆಂಟಲ್ಲಿ ನಮ್ಮ ಕಡೆ ಶಾಸ್ತ್ರದಲ್ಲಿ ಗ್ರೀನ್ ಕಲರೇ ಹಾಕಬೇಕಂತ, ಬಟ್ ಡಾರ್ಕ್ ಗ್ರೀನ್ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಲೈಟಲ್ಲಿ ಬೇಕು ಅಂತ ಹೇಳಿ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೆ. ಆ್ಯಂಡ್ ಇದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ವರ್ಕು ಕೂಡ ಇದು ಮಿಕ್ಸ್ ಕಲರ್ಸಲ್ಲಿ ಬಂದಿರೋದ್ರಿಂದ ಬ್ಲೌಸಿಗೆ ವರ್ಕ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಬ್ಲೌಸ್ ವರ್ಕ್ ಮಾಡಿಸೋದಕ್ಕೆ ನಾನು ಇಡೀ ತುಮಕೂರನ್ನೇ ಸುತ್ತಿ ಅದೇ ಡಿಸೈನ್ ಬೇಕಂತ ಮಾಡಿಸಿರೋದು. ಸೊ ಅದು ಕೂಡ ನಾನು ಬ್ಲೌಸ್ ಕಲೆಕ್ಷನ್ಸ್ ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ಬರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಈ ಸ್ಯಾರಿಯ ಪ್ರೈಸ್ ಬಂದು 14,000, 14,000. ಇದನ್ನು ತೊಗೊಂಡಿದ್ದು ತುಮಕೂರಲ್ಲಿ NS ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಇದೆ. ಸೊ ಅಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಹೇಳ್ದಂಗೆ ಕೇಳೋ ಅಂತ ಸೀರೆ ಇದು. ನಾವು ಹೆಂಗೆ ವೇರ್ ಮಾಡ್ತೀವಿ ಹಂಗೆ ಬರುತ್ತೆ. ಆ್ಯಂಡ್ ಈ ಸೀರೆ ಹಿಂದೆ ಒಂದು ಕಥೆನೇ ಇದೆ. 2 ಸೀರೆ ಇದೆ ಇದು. ಸೊ ಇನ್ನೊಂದು ಸೀರೆ ಅದನ್ನ ಆಮೇಲೆ ತೋರಿಸ್ತೀನಿ, ಓಕೆನಾ. ಸೊ ಈ ಸೀರೆ ಏನಪ್ಪ ಅಂತ ಹೇಳಿದ್ರೆ, ಇದು ಡಬಲ್, ಅಂದರೆ ಆವಾಗ ನಾನು 2018 ತಗೊಂಡಾಗ ಇದು ಟ್ರೆಂಡಿಂಗಲ್ಲಿತ್ತು, ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಹೇಳಿ. ಸೊ ನೋಡಿ, ಪಲ್ಲು ಮಾತ್ರ ಈ ಥರ ಬರುತ್ತೆ. ಸೊ ಇನ್ನು ನಾವು ಉಡ್ಜರ್ಗು ಅಂತ ಏನು ಹೇಳ್ತೀವಿ ಅದೆಲ್ಲ ಈ ಥರ ಬರುತ್ತೆ. ಸೆರ್ಗಿಗೆ ಈ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಇದು ಮಿಕ್ಸ್ ಆಗಿ ಇರೋದ್ರಿಂದ ಸೊ ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಹೇಳ್ತಾರೆ. ಆ್ಯಂಡ್ ಸೆರ್ಗು ಬಂದು ಈ ಥರ ಇದೆ. ಸೊ ಇದು ಅಷ್ಟೇ ಚೆಕ್ ಸ್ಯಾರಿ ಇರೋದ್ರಿಂದ ಒಂಥರ ಇಳ್ಕಲ್ ಸೀರೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು, ಬಟ್ ಅದಕ್ಕಿಂತ ರಿಚ್ ಆಗಿ ಕಾಣಿಸುತ್ತೆ ಇದು. ಸೊ ಈ ಸ್ಯಾರಿ ಬಂದು ಐ ಥಿಂಕ್ 2000 ಇಂದ 3000 ಇರ್ಬೋದು. ಸೊ ಇದನ್ನು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ನಾನು. ಸೊ ವೆರಿ ಎಮೋಷ್ನಲ್ ಸೀರೆ ಇದು. ಅಂದರೆ ಮದುವೆಗೆ ಮುಂಚೆ ಹೇಳಿ ಅವರು ನಮ್ಮ ಕಡೆಯಿಂದ 2 ಸೀರೆ ಅಂತೇಳಿ ಕೊಡಿಸಿದ್ರು. ಸೊ ಅದರಲ್ಲಿ ಇದು ಒಂದು, ಆಮೇಲೆ ಇನ್ನೊಂದು ತೋರಿಸ್ತೀನಿ. ಆ್ಯಂಡ್
ಈ ಸೀರೆ ನಾನು ಮದುವೆಯಲ್ಲಿ ನನಗೆ ರೆಡ್ ಬಾರ್ಡರ್ ಇರೋದೇ ಬೇಕು ಅಂತ ಹೇಳಿದ್ನಲ್ವ, ಬ್ಲೂ ಸ್ಯಾರಿ ಬೇಕು ಅಂತ. ಸೊ ಅದು ಸಿಗಲಿಲ್ಲ ಅಂತ ಅದೊಂದು ಗಿಲ್ಟ್ ನನಗೆ ಕಾಡ್ತಾನೆ ಇತ್ತು. ಸೊ ರೆಡ್ ಕಾಂಬಿನೇಷನ್ಗೆ ಯಾವ್ದಾದ್ರು ತೊಗೋಬೇಕು ಅಂತ ಹೇಳಿ, ಸೊ ನನ್ನ ಮಗಳ ನಾಮಕರಣ ಟೈಮಲ್ಲಿ ಅಪ್ಪ ಸೀರೆ ಕೊಡಿಸ್ತೀನಿ ಅಂತ ಹೇಳಿದಾಗ ನನಗೆ ಇದು ಸೀರೆ ತೆಗಿಯೋಕೆ ಹೋದಾಗ ಈ ಕಾಂಬಿನೇಷನ್ ಸಿಕ್ತು. ಬಟ್ ಅದು ಬ್ಲೂ ಸಿಗಲಿಲ್ಲ, ಈ ಗ್ರೀನೇ ಸಿಕ್ತು. ಬಟ್ ಓಕೆ, ಬಟ್ ನಾನು ಅಂದ್ಕೊಂಡಿದ್ದಕ್ಕೆ ಸ್ವಲ್ಪ ಮ್ಯಾಚ್ ಇದೆ, ಸಿಮಿಲರ್ ಇದೆ ಅಂತೇಳಿ ಈ ಸೀರೆನ ತೊಗೊಂಡಿದ್ದು. ಸೊ ಆ್ಯಂಡ್ ಈ ಸೀರೆ ಪ್ರೈಸ್ ಬಂದು 7000 ರುಪೀಸ್. ಇದು ನನ್ನ ಮಗಳ ನಾಮಕರಣಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಸೂಪರಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಮಾತ್ರ. ಇದು ಈ ಸ್ಯಾರಿ ಬಂದು ಇದನ್ನ ಒಂದ್ಸಲಿನೂ ಇನ್ನೂ ವೇರ್ ಮಾಡಿಲ್ಲ. ಇದು ಹೊಸ ಸೀರೆ, ಬಟ್ ತಗೊಂಡಿದ್ದು 3 ವರ್ಷ ಆಗಿದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಈ 3ನೇ ವರ್ಷದ ಗೌರಿ ಹಬ್ಬಕ್ಕೆ ಅಂತೇಳಿ ನನ್ನಪ್ಪ ನನಗೆ ತಂದ್ಕೊಟ್ಟಿದ್ದು, ಅವ್ರ ಮನೆ ಸೀರೆ ಇದು ಗೌರಿ ಹಬ್ಬಕ್ಕೆ ಅಂತ ತಂದ್ಕೊಟ್ಟಿದ್ದು ಸೀರೆ. ಸೊ ಇನ್ನೂ ಇದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ನಾನೆಲ್ಲೂ ಉಡೋದಕ್ಕೆ ಅಂತ ಪರ್ಫೆಕ್ಟ್ ಒಕೇಶನ್ ಅಂತ ಯಾವುದು ಸಿಕ್ಕಿಲ್ಲ. ಸೊ ಹಾಗಾಗಿ ಇದನ್ನು ಉಟ್ಟಿಲ್ಲ. ಇದು ಬಂದು ಹಾಗೆ ಪೆಂಡಿಂಗಲ್ಲಿದೆ. ಆ್ಯಂಡ್ ಈ ಕಾಂಬಿನೇಷನ್ನೇ ಬೇಕು ಅಂತ ನಾನು ಕಾಲ್ ಮಾಡಿ ಹೇಳಿದ್ದೆ. ಸೊ ಹಾಗಾಗಿ ಇದೇ ಬೇಕು ಅಂತೇಳಿ ತರಿಸ್ಕೊಂಡಿದ್ದೆ. ಸೊ ಇದು ಕೂಡ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 3000 ರುಪೀಸ್. ಈ ಸ್ಯಾರಿ ಇದು ನನ್ನ ಶ್ರೀಮಂತದಲ್ಲಿ ನನ್ನ ಹಸ್ಬೆಂಡ್ ರಿಲೇಟಿವ್ ಒಬ್ಬರು ಗಿಫ್ಟ್ ಮಾಡಿದ್ದು. ಇದು ನೋಡೋದಕ್ಕೆ ಸಿಂಪಲ್ಲಾಗಿ ಕಾಣಿಸುತ್ತೆ, ಬಟ್ ನೀಟಾಗಿ ರೆಡಿಯಾಗಿ ಒಳ್ಳೊಳ್ಳೆ ಜ್ಯುವೆಲ್ಸ್ ಹಾಕೊಂಡ್ರೆ ಮಾತ್ರ ರಿಚಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ ಇದಂತ ಹೇಳ್ಬೋದು. ಸೊ ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ, ಯಾಕೆಂದರೆ ಇದು ಗಿಫ್ಟೆಡ್ ಸ್ಯಾರಿ ಅಲ್ವಾ, ಅವರು ಬಿಲ್ನ ಕಿತ್ತಾಕ್ಬಿಟ್ಟು ಕೊಟ್ಟಿದ್ರು. ಸೊ ಹಾಗಾಗಿ ನನಗೆ ಪ್ರೈಸ್ ಗೊತ್ತಿಲ್ಲ. ಈ ಸೀರೆ ನನ್ನ ವೆರಿ 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 ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಇವಾಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ದಾರೆಗೆಲ್ಲ ವೈಟ್ ಕಾಂಬಿನೇಷನ್ ಹಾಕೊಳ್ಳೋದು, ಕ್ರೀಮ್ ಕಾಂಬಿನೇಷನ್, ಗೋಲ್ಡ್ ಕಾಂಬಿನೇಷನ್ ಹಾಕೊಳ್ಳೋದು. ಸೊ ನನ್ನ ಮದುವೆ ಟೈಮಲ್ಲಿ ಅದು ಇರಲಿಲ್ಲ, ಇತ್ತು, ಬಟ್ ನಾನು ಅದು ತೊಗೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಯಾಕೆಂದರೆ ಸ್ಯಾರಿ ಸೆಲೆಕ್ಷನಿಗೆ ನಾನು ಹೋಗಿರಲಿಲ್ಲ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ನನಗೆ ಅದೊಂದು ಆಸೆ ತುಂಬ ಇತ್ತು. ಸೊ ನನ್ನ ತಂಗಿ ಮದುವೆಗೆ ಸೀರೆ ತೆಗಿಯೋಕೆ ಹೋದಾಗ ನೋಡಿದ ತಕ್ಷಣವೇ ನಾನು ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟೆ. ಸೊ ಅವಳು ಕೂಡ ಸಿಲ್ವರಲ್ಲಿ ಅನ್ಸುತ್ತೆ ಅವಳು ತೊಗೊಂಡು, ಸಿಲ್ವರ್ ಗೋಲ್ಡ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು. ಸೊ ನನಗೆ ಆ ಥರ ಬೇಡ, ನನಗೆ ಚೆಕ್ಸ್ ಇದು ಈ ಥರ ಇದು ತುಂಬ ಇಷ್ಟ ಆಯ್ತು ನೋಡ್ತಿದ್ದೀನ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪರ್ಪಲ್ ಕಾಂಬಿನೇಷನ್ನು, ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದು ಕೂಡ ಬ್ಲೌಸ್ ಚೆನ್ನಾಗಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ತೊಗೊಂಡಿದ್ದು. ಸೊ ಇದಂತೂ ತುಂಬಾ ಇಷ್ಟ ಆಯಿತು. ಸೊ ಇದ್ರ ಪ್ರೈಸ್ ಬಂದು 9500 ರುಪೀಸ್. ಸೊ ಕಾಂಪ್ರಮೈಸೇ ಇಲ್ಲ ಇದರಲ್ಲಿ. ಸೊ ಇದನ್ನ ತೊಗೊಂಡಿದ್ದು ಸಾಯಿ ಟೆಕ್ಸ್ಟೈಲ್ಸ್ ತುಮಕೂರಲ್ಲಿ. ಸೊ ಅವ್ರ ಹತ್ರ ಹೋದ್ರೆ ಅಂತ ಹ್ಯೂಜ್ ವೆರೈಟೀಸ್ ಇದೆ ಅಂತಲೇ ಹೇಳ್ಬೋದು. ಇದು ಪ್ರಮೋಷನಲ್ ವೀಡಿಯೋಸ್ ಅಲ್ಲ. ಸೊ ನನಗೆ ಇಷ್ಟ ಆಗಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಅಲ್ಲೋಗಿ ಒಂದು ವಿಸಿಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ರೇಂಜಲ್ಲಿ ಸೀರೆ ಸಿಗುತ್ತೆ, ಮತ್ತು ಬೆಸ್ಟ್ ಕ್ವಾಲಿಟಿ ಅಂತ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಇದು ಕೂಡ ವೆರಿ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಈ ಸೀರೆ ಬಂದು ಇದು ರೇಷ್ಮೆ ಸೀರೆ. ಇದನ್ನ ಮದುವೆ ಆದ ಫಸ್ಟ್ನೇ ವರ್ಷ ತವ್ರ ಮನೆಯಲ್ಲಿ ನನಗೆ ಗೌರಿ ಹಬ್ಬಕ್ಕೆ ಅಂತೇಳಿ ಕೊಡಿಸಿದ ಸೀರೆ. ಇದು ಕಾಂಬಿನೇಷನು ರೇರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬಟ್ ಇದು ಹೇಳಿದ ಮಾತು ಕೇಳಲ್ಲ. ಇದು ಆ ಥರ ಸೀರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆಂಗುಟ್ರು ಓಪನ್ ಆಗಿಬಿಡುತ್ತೆ, ನೆರಿಗೆ ನೀಟಾಗಿ ಕೂರಲ್ಲ. ಐರನ್ ಮಾಡಿ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿ ಕೂರಿಸ್ಬೇಕು. ಕೂರಿಸಿದ್ರು ಕೂಡ ಇದು ಹೇಳಿದ ಮಾತು ಕೇಳಲ್ಲ. ಸೊ ಇದು ನನಗೆ ಬೇಜಾರು ಕೊಡೋ ಅಂಥ ಸೀರೆ ಇದು. ಸೊ ಜಾಸ್ತಿ ಇದನ್ನೆಲ್ಲೂ ವೇರ್ ಮಾಡಲ್ಲ ನಾನು, ಬಟ್ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ. ಸೊ ಆ್ಯಂಡ್ ಅದ್ರ ಪ್ರೈಸ್ ಬಂದು 3000 ರುಪೀಸ್, 3200 ಏನೋ ಅಷ್ಟೇ, ಮರ್ತೋಗಿದ್ದಲ್ಲ. ಈ ಸೀರೆ ಬಂದು ವೆರಿ ಎಮೋಷನಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದಂತ ಫಸ್ಟ್ ಸ್ಯಾರಿ ಇದು. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಇದು ನನ್ನ ಫಸ್ಟ್ ಬೇಬಿ ಶ್ರೀಮಂತಕ್ಕೆ ಅಂತ ಹೇಳಿ ನನ್ನ ಹತ್ರ ಇರೋಂಥ ಎಲ್ಲ ಕಲೆಕ್ಷನ್ಸ್ ಅಲ್ಲೂ ಯೆಲ್ಲೋ ಕಲರ್ ಇರಲಿಲ್ಲ ನನ್ನ ಹತ್ರ. ನನಗೆ ವೆರಿ ಫೇವ್ರೇಟ್ ಕಲರ್ ಅಂತಂದ್ರೆ ಯೆಲ್ಲೋ, ಅಂಡ್ ನನಗೆ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ. ಸೊ ಹಾಗಾಗಿ ನನಗೆ ಯೆಲ್ಲೋ ಕಲರ್ ಸೀರೆ ಬೇಕು ಅಂತ ಹೇಳಿ ಇದನ್ನ ತುಮಕೂರಲ್ಲಿ ಹುಡುಕಿ ಒಂದು 2-3 ಕಡೆ ತುಂಬ ಒಳ್ಳೊಳ್ಳೆ ಅಂಗಡಿಗಳೆಲ್ಲ ಹುಡುಕಿ ಎಲ್ಲೋ ಕಾಂಬಿನೇಷನ್ ಎಲ್ಲೂ ಸಿಗಲಿಲ್ಲ ಅಂತ ಕೊನೆಗೆ ಒಂದು ಕಡೆ ಸಿಕ್ತು. ಸೊ ಅಲ್ಲಿ ತೊಗೊಂಡಂಥ ಸೀರೆ. ಇದ್ರ ಬೆಲೆ ಬಂದು 5000 ರುಪೀಸ್. ಆ್ಯಂಡ್ ಇದನ್ನು ತೊಗೊಂಡಿದ್ದು ನಾವು ಸೆಂಥಿಲ್ ಟೆಕ್ಸ್ಟೈಲ್ಸಲ್ಲಿ ತುಮಕೂರಲ್ಲಿದೆ. ಸೊ ಅಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಇದು ಕಲರ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನನಗೆ. ಸೊ ವೆರಿ ಫೇವ್ರೇಟ್ ಆ್ಯಂಡ್ ವೆರಿ ಎಮೋಷ್ನಲ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಸ್ಯಾರಿ ಇದು ಏನಪ್ಪ ಅಂತ ಹೇಳಿದ್ರೆ ಇದು ನನ್ನ ಫಸ್ಟ್ ಮಗಂದು ಶ್ರೀಮಂತಕ್ಕೆ ಆ್ಯಂಡ್ ಇದು ನನ್ನ ಮಗಳು ಶ್ರೀಮಂತಕ್ಕೆ ತೊಗೊಂಡಿದ್ದು. ಸೊ ಇದು ಎರಡು ಎಲ್ಲೋನೇ ಇದೆ ಸಿಮಿಲರ್ ಆಗಿ ಅಂತ ಹೇಳ್ಬೋದು. ಬಟ್ ಇದು ರೇಡಿಯಂ ಕಲರ್ ನನಗೆ ಬೇಕೇ ಬೇಕು ಅಂತೇಳಿ ಹುಡುಕ್ಬಿಟ್ಟು ತೊಗೊಂಡಿದ್ದು. ಸೊ ಇದು ಅಷ್ಟೇ, ಇದು ಸಿಂಪಲ್ ಜ್ಯುವೆಲ್ಸ್ ಹಾಕೊಂಡು ಕಾಂಟ್ರಾಸ್ಟ್ ಬ್ಲೌಸ್ ಪಿಂಕ್ ಕಲರ್ ಬಂದಿರೋದ್ರಿಂದ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ನನ್ನ ಸೆಕೆಂಡ್ ಬೇಬಿ ಶ್ರೀಮಂತದಲ್ಲಿ ತೊಗೊಂಡಿದ್ದು ಸೀರೆ. ಇದು 5000. ಸೊ ಎರಡು ಕೂಡ ಅದೇ ರೇಂಜಲ್ಲೇ ತೊಗೊಂಡಿದ್ದು.
ಈ ಸೀರೆನೂ ಸೇಮ್ ಹಾಗೇನೆ, ಹೇಳಿದ ಮತ್ತೆ ಕೇಳಲ್ಲ, ಸ್ವಲ್ಪ ಹೆಂಗ್ ಕೂರಿಸಿದ್ರು ಕೂರಲ್ಲ ಇದು. ನಾನೇನಯ್ಯ ತಪ್ಪು ಮಾಡ್ದೆ? ಬಟ್ ಇದಕ್ಕಿನ್ನೂ ಕುಚ್ಚು ಹಾಕ್ಸಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕುಚ್ಚು ಹಾಕ್ಸೋದು ಬೇಡ, ಒಂದು ಸಿಂಪಲ್ ಆಗಿರಲಿ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಲೇಸ್ ವರ್ಕ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಇದು ರೀಸೆಂಟ್ ಕಲೆಕ್ಷನಲ್ಲಿ ಫೇವ್ರೇಟ್, ಒನ್ ಆಫ್ ದಿ ಫೇವ್ರೇಟ್ ಸೀರೆ ಅಂತ ಹೇಳ್ಬೋದು. ಸೊ ಈ ಸೀರೆನ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ದು ಕೂಡ ನನ್ನ ಹಸ್ಬೆಂಡ್ ಇದು. ಸೊ ಅವ್ರು ಯಾವುದೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ನನಗೋಸ್ಕರ ಅದು ತುಂಬ ರಿಚ್ ಆ್ಯಂಡ್ ರಾಯಲ್ ಆಗಿ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಸೀರೆಗಳು ನೀವು ಅಬ್ಸರ್ವ್ ಮಾಡ್ಬೋದು, ಪಿಂಕ್ ಬಾರ್ಡರೇ ಜಾಸ್ತಿ ಇದ್ದಿದ್ದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಸೊ ಈ ಕಲರ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಪರ್ಫೆಕ್ಟ್ ಸೂಟ್ ಆಗುತ್ತೆ, ಆ್ಯಂಡ್ ಮೇಕಪ್ ಮಾಡಿಸ್ಕೊಂತೀಯ ಒಕೇಶನಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ತಗೊಂಡಿದ್ದು. ಸೊ ಇದನ್ನ ಕೂಡ ಇನ್ನೂ ಎಲ್ಲೂ ಉಡೋದಕ್ಕೆ ಅಂತ ಇನ್ನೂ ಟೈಮ್ ಬಂದಿಲ್ಲ. ಸೊ ಇದನ್ನು ಹೊಸ ಸೀರೆ, ಇನ್ನೂ ಹುಟ್ಟಿಲ್ಲ ಇದನ್ನು. ಸೊ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಈ ಸೀರೆ ಕೂಡ 10,500 rupees. ಇದನ್ನು ತೊಗೊಂಡಿದ್ದು ಬೆಂಗಳೂರು ಸುದರ್ಶನ್ ಸಿಲ್ಕ್ಸಲ್ಲಿ. ಈ ಸೀರೆ ಇದು ನಾನು ಬೇಡ 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 ಅಂತ ಹೇಳಿ ತಗೊಂಡಿದ್ದ ಸೀರೆ ಇದು. ಸೊ ನನ್ನ ಹಸ್ಬೆಂಡು ನನಗೆ ಕೊಡಿಸಿದಂಥ ಸೀರೆ ಇದು, ಸೆಲೆಕ್ಟ್ ಮಾಡಿದಂಥ ಸೀರೆ ಇದು. ಸೊ ರೀಸೆಂಟಲ್ಲಿ ಒಂದು ವೆಡ್ಡಿಂಗ್ ಇತ್ತು, ಅದಕ್ಕೆ ತಗೋಬೇಕು ಅಂತ ಹೇಳಿ ಇದನ್ನು ಕೊಡಿಸಿದ್ದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ರೆಡಿ ಆದಾಗ ಮಾತ್ರನ. ಬಟ್ ಇವತ್ತಿಗೂ ಏನಂದರೆ ಅದು ತುಂಬ ವೆಯ್ಟ್ ಇದೆ ಅಂತೇಳಿ ನಾನು ಬೇಡ ಬೇಡ ಅಂತ ಹೇಳ್ತಿದ್ದೆ. ಬಟ್ ಅಲ್ಲಿ ವೇರ್ ಮಾಡಿ ತೋರಿಸಿದಾಗ ನಮ್ಮ ಮನೆಯವರು ಇಲ್ಲ ನೀವು ಇದನ್ನು ತಗೊಳ್ಳೇಬೇಕು, ಈ ಕಾಂಬಿನೇಷನ್ ನಿಮಗೆ ಸೂಪರಾಗಿ ಕಾಣಿಸುತ್ತೆ ಅಂತ ಹೇಳಿ ಅವರೇ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದರೆ ಬ್ಲೌಸು ಬ್ಲೂ ಕಲರ್ ಬಂದಿದೆ. ಸೊ ಹಾಗಾಗಿ ಇದು ಒಂಥರ ರೇರ್ ಕಲರ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಇದು. ಆಲ್ಮೋಸ್ಟ್ ನೀವು ಸಿಲ್ಕ್ ಸ್ಯಾರೀಸ್ ಯಾವುದೇ ತೊಗೊಂಡ್ರು ರೆಡ್ ಅಥವಾ ಪಿಂಕೇ ಜಾಸ್ತಿ ಸಿಗೋದು. ಸೊ ಹಾಗಾಗಿ ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕಾಸ್ಟ್ಲಿಯಸ್ಟ್ ಸೀರೆಯಲ್ಲಿ ಇದು ಒಂದು. ಬಟ್ ಇದ್ರ ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಪಿಂಕ್ ರೆಡ್ ಮಿಕ್ಸ್ ಕಾಂಬಿನೇಷನಲ್ಲಿದೆ ಇದು. ಅಂದರೆ ಒಂದು ಲೈಟ್ ಶೇಡಲ್ಲಿ ಒಂದೊಂದು ಥರ ಕಲರ್ ಕಾಣಿಸುತ್ತೆ ಇದು. ಇದನ್ನು ಉಟ್ಕೊಂಡಿರೋದು 2 times ಅಷ್ಟೇ. ಬಟ್ ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು. ಸೀರೆ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ಉಟ್ಕೊಂಡಾಗ ಮಾತ್ರ ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನನ್ನ ರಿಸೆಪ್ಷನ್ ಸ್ಯಾರಿ ಇದು. ಸೊ ಇದಕ್ಕೆ ವರ್ಕ್ ಕೂಡ ಕುಚ್ಚು ಡಿಸೈನ್ ಕೂಡ ಎಲ್ಲ ಮಾಡಿಸಿದ್ದೀನಿ. ಸೊ ಇದು ಹೇಳ್ದಂಗೆ ಕೇಳೋಂಥ ಸೀರೆ ಇದು. ಕಾಸ್ಟ್ಲಿ ಅಂತ ಗೊತ್ತು, ಬಟ್ ಎಷ್ಟು ಅಂತ ಗೊತ್ತಿಲ್ಲ, ಯಾಕೆಂದರೆ ಇದು ನನ್ನ ಹಸ್ಬೆಂಡ್ ಮನೆಯವ್ರು ಕೊಟ್ಟಿದ್ದು ಸೀರೆ ಇದು. ಸೊ ರಿಸೆಪ್ಷನ್ಗೆ ಅಂತ ಹೇಳಿ ಇಳೆಶಾಸ್ತ್ರ ಆದಮೇಲೆ ಕೊಡ್ತಾರೆ ಅನ್ನಲ್ಲ, ಅವಾಗ ಕೊಟ್ಟಿದ್ದು. ಆ್ಯಂಡ್ ಇದಕ್ಕೆ ಬ್ಲೌಸು ರೆಡ್ ಕಲರೇ ಬಂದಿದೆ, ಏನು ಚೇಂಜಸ್ ಇಲ್ಲ. ಅಂದರೆ ಇಲ್ಲಿ ಬಾರ್ಡರಲ್ಲಿ ಮಾತ್ರ ಸ್ವಲ್ಪ ಗ್ರೀನ್ ಕೊಟ್ಟಿದ್ದಾರೆ, ಬಟ್ ಫುಲ್ಲು ಇದು ಬಾರ್ಡರ್ ಇದು ಸೆರಗು ಏನಿದೆ ಅದೇ ಡಿಸೈನೇ ಇದೆ ಬ್ಲೌಸ್ ಫುಲ್ಲು. ಸೊ ಇದಕ್ಕೆ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ನಾನು. ನನ್ನ ಬ್ಲೌಸ್ ಕಲೆಕ್ಷನ್ಸ್ ಬರುತ್ತೆ, ಸೊ ಆ ವಿಡಿಯೋದಲ್ಲಿ ಸಿಗುತ್ತೆ, ಸೊ ನೋಡಿ. ಸೊ ಇದಿಷ್ಟು ನನ್ನ ಕಾಸ್ಟ್ಲಿ ಸೀರೆಗಳಾಯಿತು. ಸೊ ಸಿಂಪಲ್ ಆ್ಯಂಡ್ ಲುಕ್ ಎಲಿಗೆಂಟಾಗಿ ಕಾಣೋಂಥ ಸೀರೆಗಳನ್ನ ಇವಾಗ ನಾನು ತೋರಿಸ್ತೀನಿ. ಈ ಸೀರೆ ಬಂದು ಇದು ನನಗೆ ನನ್ನ ಫಸ್ಟ್ ಬೇಬಿ ಶ್ರೀಮಂತದಲ್ಲಿ ನಮ್ಮ ಆಂಟಿ ಕೊಡಿಸಿದ ಸೀರೆ ಇದು. ಸೊ ಇದು ಕಾಂಬಿನೇಷನ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಕಲರು. ಬಟ್ ಇದು ಪ್ರೈಸು ಗೊತ್ತಿಲ್ಲ ನನಗೆ. ಇದು ಗಿಫ್ಟೆಡ್ ಸ್ಯಾರಿ ಆಗಿರೋದ್ರಿಂದ ಹೇಳಿದ ಮತ್ತೆ ಕೇಳೋ ಸೀರೆ ಹೆಂಗೆ ಬಿಟ್ರು ಹಂಗೆ ಕೂರುತ್ತೆ. ಬಟ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ಮೈ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗ ಸಿಂಗಲ್ ಫೋಲ್ಡಿಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ನಾವು ಸೆಲೆಕ್ಟಿಂಗ್ ಮಾಡಿಕೊಂಡು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಸ್ಕಿನ್ನ ಇದು ಸ್ವಲ್ಪ ಗ್ಲೋ ಆಗಿ ಕಾಣಿಸುತ್ತೆ ಈ ಸೀರೆನ ಉಟ್ಕೊಂಡಾಗ. ನೆಕ್ಸ್ಟ್ ಈ ಸೀರೆ, ಇದು ಮತ್ತೆ ಇನ್ನೊಂದು ಸೀರೆ ಇದೆ. ಇದು 2 ಸೀರೆನ, ಇದಕ್ಕೆ ಒಂದು ಸ್ಟೋರಿ ಇದೆ. ಸೊ ಹಾಗಾಗಿ ನಾನು ಇದನ್ನ ಆಮೇಲೆ ಹೇಳ್ತೀನಿ. ಈ ಸೀರೆ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥ ಸೀರೆ. ಸಿಂಪಲ್ ಆಗಿ ನನಗೆಲ್ಲ ಬರೀ ಸಿಲ್ಕ್ ಸ್ಯಾರಿನೇ ಆಯಿತು. ಸೊ ನನಗೆ 1-2 ಕಾಟನ್ ಸೀರೆ ಮತ್ತು ಸಿಂಪಲ್ ಸೀರೆಗಳು ಟೆಂಪಲ್ಗೆ ಏನಾದರೂ ಅಲ್ಲಿ ಹೊಸದಾಗಿ ಮದುವೆ ಆಗಿರೋ ಇನ್ನೊಂದೇ ದೇವಸ್ಥಾನಗಳು ಜಾಸ್ತಿ ಇರುತ್ತೆ, ಮತ್ತು ನೆಂಟರು ಮನೆಗಳು ಜಾಸ್ತಿ ಇರುತ್ತೆ. ಸೊ ಅವಾಗ ಉಟ್ಕೊಳ್ಳೋಕ್ಕೆ ಅಂತೇಳಿ ತೊಗೊಂಡಿದ್ದು. ಆ್ಯಂಡ್ ಇದನ್ನು ನಾನು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ಬಾಗಿಲು ಪೂಜೆಗೆ ಅಂತೇಳಿ ಉಟ್ಕೊಂಡಿದ್ದಂಥ ಸೀರೆ ಇದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ದಪ್ಪ ಇರೋರು ಉಟ್ಕೊಂಡ್ರೆ ಫುಲ್ ಸ್ಲಿಮ್ ಕಾಣಿಸ್ತಾರೆ, ನಂತರ ತೆಳ್ಳಗಿರೋರು ಉಟ್ಕೊಂಡ್ರೆ ಇನ್ನೂ ತೆಳ್ಳಗೆ ಕಾಣಿಸ್ತಾರೆ ಇದು. ಸೊ ಹೆಂಗೆ ಅಂದರೆ ಇದು ಸ್ಕಿನ್ನಿ ಸ್ಯಾರಿ ಅಂತ ಹೇಳ್ಬೋದು, ಲೈಟ್ ವೆಯ್ಟು, ಬಟ್ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 3,000 rupees. ಈ ಸೀರೆ ಮಗ್ಗದ ಸೀರೆ. ನಮ್ಮಮ್ಮ ನನಗೆ
ಫೈನಲ್ ಇಯರ್ ಡಿಗ್ರಿಯಲ್ಲಿ ಇದ್ದಾಗ ಕಾಲೇಜ್ ಫೆಸ್ಟಿಗೆ ಸೀರೆ ಬೇಕಮ್ಮ ಅಂತ ಹೇಳಿದ್ದಕ್ಕೆ ಚೇಳೂರಲ್ಲಿ ಮಗ್ಗ ಇದೆ ಅಂತ ಹೇಳಿ ಅಲ್ಲಿ ಮಗ್ಗದಲ್ಲಿ ನೇಯಿಸಿ ಕೊಟ್ಟಿದ್ರು. ಸೊ ಇದು 2016 15 ತೊಗೊಂಡಿದ್ದಂಥ ಸೀರೆ ಇದು. ಆ್ಯಂಡ್ ಇದ್ರ ಬೆಲೆ ಅವಾಗ ತೊಗೊಂಡಾಗ 1500 ರುಪೀಸ್ ಇತ್ತು. ಸೊ ಇದನ್ನಂತೂ ತುಂಬ ಸಲ ಉಟ್ಟಿದ್ದೀನಿ, ಎಷ್ಟು ಸಲ ಉಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ನೀಟಾಗಿ ಕೂರುತ್ತೆ. ಸೊ ಈ ಸ್ಯಾರಿ ನನ್ನ ಹತ್ರ ಉಟ್ಟು ಬೋರ್ ಆಗಿದ್ದಿಂದಲೇ ನನ್ನ ಎಂಗೇಜ್ಮೆಂಟಿಗೆ ನಾನು ಈ ಗ್ರೀನ್ ಕಲರ್ ಬೇಡ ಅಂತೇಳಿ ನಾನು ಇದನ್ನು ಮಾಡಿದ್ದು. ಆ್ಯಂಡ್ ನಮ್ಮ ದೊಡ್ಡಪ್ಪನ ಮನೆ ಗೃಹಪ್ರವೇಶ ಕೂಡ ಇದನ್ನು ನಾನು ಉಟ್ಕೊಂಡಿದ್ದೆ. ಇದು ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಸ್ಯಾರಿ. ಸೊ ಪಿಂಕ್ ಸ್ಯಾರಿ ನಾನು ಬಾಗಿಲು ಪೂಜೆಗೆ ಹುಟ್ಟಿದ್ದು ಅಂತ ಏನು ತೋರಿಸ್ತೆ. ಸೊ ಇದು ಕೂಡ ಅದೇ ರೇಂಜಲ್ಲಿ ತೊಗೊಂಡಿದ್ದಂಥ ಸೀರೆ, ಬಟ್ ಇದು ನನಗೆ ಆರೆಂಜ್ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆರೆಂಜ್ ಕಲರ್ ಒಂದಿರಲಿ, ಆ್ಯಂಡ್ ಇದು ಕಾಂಬಿನೇಷನ್ ಬಂದು ಪರ್ಪಲ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇದು ರೇರ್ ಕಾಂಬಿನೇಷನ್, ಮತ್ತು ಸ್ಕಿನ್ ತುಂಬ ಗ್ಲೋ ಕಾಣಿಸುತ್ತೆ ಇದನ್ನು ಉಟ್ಕೊಂಡಾಗ. ಸೊ ಹೆವಿ ಮೇಕಪ್ ಏನು ಬೇಕಾಗಲ್ಲ. ಸೊ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದು. ಆ್ಯಂಡ್ ಇದ್ರ ಪ್ರೈಸ್ ಕೂಡ 3000. ಸೊ ಈ ಸೀರೆ ಮತ್ತು ಈ ಸೀರೆನ ಉಟ್ಟಷ್ಟು ನಾನು ಯಾವ ಸೀರೆನೂ ಉಟ್ಟಿಲ್ಲ. ಸೊ ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಗೃಹ ಪ್ರವೇಶ ಇರಲಿ, ಎಲ್ಲೇ ಇರಲಿ, ರಿಲೇಟಿವ್ ಫಂಕ್ಷನ್ಗೆಲ್ಲ ಆಲ್ಮೋಸ್ಟ್ ಅದನ್ನೇ ನಾನು ಪ್ರಿಫರ್ ಮಾಡ್ತಿದ್ದು. ಬಟ್ ಇವಾಗ ಉಟ್ಟು ಬೇಜಾರಾಗಿ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಸೀರೆ ನನ್ನ ಎಂಗೇಜ್ಮೆಂಟಿಗೆ 2 ಸೀರೆ ಕೊಡಿಸಿದ್ರು ನಮ್ಮ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ. ಸೊ ಇದು ಕೂಡ ಅದರಲ್ಲಿ ಬರೋದು. ಸೊ ಈ ಸೀರೆನ ನಾನು ಚೌಟ್ರಿ ಬರಬೇಕಾದ್ರೆ ಫಸ್ಟು ಇದನ್ನು ಉಟ್ಕೊಂಡ್ಬಂದಿದ್ದೆ. ಚೌಟ್ರಿ ಕರ್ಕೊಂಡ್ಬರ್ಬೇಕಾದ್ರೆ ಫಸ್ಟ್ ಈ ಸೀರೆನ ಉಟ್ಕೊಂಡಿದ್ದು ನಾನು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಅಂತ ಹೇಳಿದ್ರೆ. ಬಟ್ ಎಲ್ಲ ಹೇಳ್ತಿದ್ರು ಎಂಗೇಜ್ಮೆಂಟ್ ಸ್ಯಾರಿನೂ ಗ್ರೀನೇ ಹಾಕೊಂತೀಯ, ಇವಾಗಲೂ ಗ್ರೀನೇ ಹಾಕೊಂತೀಯ ಅಂತ. ಬಟ್ ನನ್ನ ಪ್ಲಾನ್ ಇದ್ದಿದ್ದು ಚೌಟ್ರಿಯಿಂದ ಮನೆಗೆ ಹೋಗ್ಬೇಕಾದ್ರೆ ಈ ಸೇರಿ, ಚೌಟ್ರಿಗೆ ಹೋದ್ಮೇಲೆ ಪೂಜೆ ಕೂರಿಸ್ತಾರೆ. ಪೂಜೆ ಕೂರಿಸಿ ಏನೋ ಒಣಕೆಯಲ್ಲಿ ಭತ್ತ ಕುಟ್ಟೋದು ಎಲ್ಲ ಶಾಸ್ತ್ರ ಮಾಡ್ತಾರೆ. ಸೊ ಆವಾಗ ಕುಟ್ಟಿ ಕುಂಕುಮ ಕೊಟ್ಟು ಎಂಗೇಜ್ಮೆಂಟ್ ಸೀರೆ ಕೊಡ್ತಾರೆ. ಸೊ ಅಲ್ಲಿವರೆಗೂ ಉಟ್ಕೊಳ್ಳೋದೆ ಅಂತೇಳಿ ಫಸ್ಟಿಗೆ ತೋರಿಸಿದ್ನೆಲ್ಲ ಚೆಕ್ ಸ್ಯಾರಿ ಬ್ಲೂ ಕಲರು ಕಾಂಬಿನೇಷನ್ ಇದೆ ಅಂತೇಳಿ ಆ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರು ಕೊಟ್ಟಿದ್ದು ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ. ಸೊ ಅದು ಹಾಕ್ಕೊಂಡಿದ್ದು. ಸೊ ಇದ್ರ ಪ್ರೈಸ್ ಕೂಡ 1500 ರುಪೀಸ್. ಆ್ಯಂಡ್ ಈ ಸೀರೆಗಳು, ಇವೆರಡು ಸೀರೆ ಏನಿದೆ ಆಲ್ಮೋಸ್ಟ್ ಒಂದು 20ರಿಂದ 25 ಸಲ ಎಲ್ಲ ಮದುವೆಗಳಿಗೂ ಇದೇ ಸ್ಯಾರಿಗಳು ಹುಟ್ಟಿರೋದು. ಸೊ ಇದನ್ನು ಕೂಡ ನಮ್ಮ ದೊಡ್ಡಮ್ಮವ್ರು ಕಂಚಿಗೆ ಹೋಗಿದ್ರು, ಅಲ್ಲಿ ತೊಗೊಂಬಂದಿದ್ರು. ನನಗೊಂದು ನನ್ನ ತಂಗಿಗೊಂದು ಅಂತೇಳಿ ಕೊಟ್ಟಿದ್ರು, ಇಬ್ಬರು ನಾನು ತೊಗೊಳ್ಳಿ ಅಂತ. ಅವಳು ಅವಾಗ ಸೀರೆ ಉಡ್ತಿರ್ಲಿಲ್ಲ, ಇನ್ನೂ ಚಿಕ್ಕೋಳಲ್ವ, ನನಗಿನ್ನ 3 ಇಯರ್ಸ್ ಚಿಕ್ಕೋಳವಳು. ಸೊ ಅವಳು ಸ್ಯಾರಿ ಜಾಸ್ತಿ ಇಷ್ಟಪಡ್ತಿರ್ಲಿಲ್ಲ. ಸೊ ಅವಳ ಸೀರೆಯನ್ನು ನಾನೇ ಹಾಕ್ಕೊಂಡು ಬೇಗ ಹಳೇದು ಮಾಡಾಕ್ಬಿಟ್ಟೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೆಂಗೆ ಕೊಡ್ತೀನೋ ಅನ್ಕೊರುತ್ತೆ. ಮತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಅಷ್ಟು ಖುಷಿಯಾಗಿ ಕಾಣಿಸುತ್ತೆ. ಸೊ ಅದು ಈ ಸೀರೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಲೈಫಲ್ಲೇ ಒಂದು ಟರ್ನ್ ಕೊಟ್ಟಂಥ ಸೀರೆ ಅಂತ ಹೇಳ್ಬೋದು. ಇದು ಕೂಡ ಅವ್ರು ಕೊಡಿಸಿದ್ದೇನೆ. ಬಟ್ ಈ ಸೀರೆನ ನಾನು ನನ್ನ ಹಸ್ಬೆಂಡ್ ನನ್ನ ನೋಡೋದಕ್ಕೆ ಅಂತ ಬಂದಾಗ ಉಟ್ಕೊಂಡಿದ್ದಂಥ ಸೀರೆ ಇದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಕಾಂಬಿನೇಷನ್ ನೋಡಿ, ಈ ಥರ ಡಬಲ್ ಕಾಂಬಿನೇಷನ್ ಇದೆ. ಸೊ ಈ ಸೀರೆನ ನನ್ನ ಹಸ್ಬೆಂಡ್ ಬಂದಾಗ ಉಟ್ಕೊಂಡಿದ್ದೆ. ಸೊ ನೋಡಿದ ತಕ್ಷಣ ಅವ್ರು ಇಷ್ಟಪಟ್ಟರು. ಸೊ ಹಾಗಾಗಿದ್ದು ವೆರಿ ಫೇವ್ರೇಟ್ ಆ್ಯಂಡ್ ಮೆಮೊರಬಲ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋಸ್ ಆಗಿದೆ. ನೆಕ್ಸ್ಟ್ ವೀಡಿಯೋ ನಿಮಗೆ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಒಂದು ಮಾಡ್ತೀನಿ. ಸೊ ಅದು ಕೂಡ ತುಂಬ ರೇರ್ ಕಾಂಬಿನೇಷನ್ಸ್ ಇರೋವಂಥ ಸೀರೆಗಳನ್ನ ನಾನು ತೊಗೊಂಡಿರೋದು. ಸೊ ಅವನ್ನ ಮಾಡ್ತೀನಿ. ಆ್ಯಂಡ್ ಈ ಸಿಲ್ಕ್ ಸ್ಯಾರಿಗಳು ಏನು ಕಾಸ್ಟ್ಲಿ ಇದೆ, ಸೊ ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಬ್ಲೌಸ್ಗಳು ಹೊಲಿಸಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ. ಯಾರೆಲ್ಲ ಹೊಸದಲ್ಲಿ ಬ್ಲೌಸ್ ಹೊಲಿಸ್ಬೇಕು ಅಂತ ಏನಾದರೂ ಡಿಸೈನ್ಸ್ ಐಡಿಯಾ ಬೇಕು ಅಂತ ಅನಿಸಿದ್ರೆ ಸೊ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತೇಳಿ ನಾನು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮಗೆ ಇಷ್ಟು ಸೀರೆಗಳಲ್ಲಿ ಫೇವ್ರೇಟ್ ಯಾವುದಂತ ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನಾನೆಲ್ಲ ಪ್ರತಿಯೊಂದು ಆದಷ್ಟು ಸೀರೆದು ನಿಮಗೆ ಪಿಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಯಾವುದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಾಗೆ ಸ್ಯಾರಿ ಪಿಕ್ನ ಹಾಕಿರ್ತೀನಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. Please like, share, subscribe to my channel, Bindu Nedveer YouTube channel. Bye-bye, signing off, Bindu Nedveer. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.